चिकोडीचे आमदार विनय कुलकर्णी यांनी हनी ट्रॅप प्रकरणावर पत्रकार परिषदेत माहिती देताना सांगितले की राजकीय व्यवस्थेत हनी ट्रॅप करणे योग्य नाही. हनी ट्रॅप संबंधी काही तक्रार असणे हे चांगले आहे, कारण यामुळे अनेक लोक हास्याचे पात्र होतील, असे ते म्हणाले. हनी ट्रॅप घडवणाऱ्या महिला देखील यात सहभागी असतात, त्यामुळे आपण अधिक सतर्क राहण्याची गरज असल्याचंही त्यांनी नमूद केले. ಆಗ್ತದೆ ಬಟ್ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇದು ಸರಿಯಲ್ಲ. ಇಂಥ ವ್ಯವಸ್ಥೆಗಳು ಆಗಬಾರ್ದು. ಯಾಕಂದರೆ ಇವತ್ತು ಹಲವಾರು ಜನ ನಗಿಪಾಡಾಗುವಂಥ ವ್ಯವಸ್ಥೆ ಇದು. ಅದಕ್ಕೆ ಇಂಥವನ್ನೆಲ್ಲ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊತೇನೆ, ಇಂಥವ್ರಿಂದ ದೂರ ಇರಿ ಅನ್ನೋಂಥದ್ದು. ಮಾಜಿ ಶಾಸಕರು ಇದು ಮಾಡ್ತಾ ಇದ್ದಾರೆ. ಇದನ್ನು ನನಗೆ ಗೊತ್ತಿಲ್ಲ. ನನ್ನ ಮ್ಯಾಗ ಅಂಥವು ಇಲ್ಲ. ಟ್ರ್ಯಾಪ್ ಟ್ರೈ ಮಾಡ್ತಿರ್ತಾರೆ ಕರೆ, ನಾವು ನಮ್ಮ ಹುಷಾರಾಗಿ ನಾವು ಇರಬೇಕಷ್ಟೇ. ಅಲ್ಲ, ಏನು ಬ್ರೇಕ್ ಆ್ಯಕ್ಚುಲಿ ಇದಕ್ಕೆ ಸರ್ಕಾರ ಒಂದು ಏನಾದರೂ ಕಾಯ್ದೆ ಮಾಡಲೇಬೇಕು. ಯಾಕಂದ್ರೆ ಅಂಥವ್ರು ಕೆಲವು ಮಂದಿ, ಸಾಕಷ್ಟು ಮಂದಿ ಹೆಣ್ಮಕ್ಳು ಅದಾರ, ಆ ಥರ ಮಾಡುವಂಥವ್ರು ಸಾಕಷ್ಟು ಜನ ಅದಾರ. ಬಟ್ ನಮ್ಮ ಹುಷಾರಿಯೊಳಗೆ ನಾವು ಇರಬೇಕಷ್ಟೇ. ಸರ್, ಈಗ ಡಿ ಕೆ ಶಿವಕುಮಾರ್ ಈಗ ನಾವು ಹೆಲೋ ಅಂದಾಗ ಮುಂದಿನವರು ಕೂಡ ಹೆಲೋ ಅಂತಿದ್ದಾರೆ. ಏನು ಸರ್ ಅದ್ರ ಬಗ್ಗೆ? ನನಗೆ ಅದು ಗೊತ್ತಿಲ್ಲ. ಈಗ ಅದ್ರ ಬಗ್ಗೆ ನಾನು ಡೆಪ್ತು ನೋಡಲ್ಲ. ಆಮೇಲೆ ನಾನು ನ್ಯೂಸ್ ಅಂತೂ ನೋಡಂಗಿಲ್ಲ. ಹೆಚ್ಚು ಕಡಿಮೆ ಭಾಳ ಕಮ್ಮಿ, ನಾ ಜಾಸ್ತಿ ಹೊರಗೆ ಇರೋದು ಜಾಸ್ತಿ. ಹಾಗಾಗಿ ಅದ್ರ ಬಗ್ಗೆ ನನಗೇನು ಚಿಕ್ಕೋಡಿ ಜಿಲ್ಲೆ ಬಗ್ಗೆ ಏನಾದರೂ ಚರ್ಚೆ ಆಗಿದೆ? ನಾವು ಇನ್ನೂ ಚರ್ಚೆ ಇಲ್ಲ. ಇವಾಗ ನಾವು ಮೀಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಮೀಟಿಂಗ್ ಸ್ಟಾರ್ಟ್ ಮಾಡಿ ಇವತ್ತೆಲ್ಲ ಇಲ್ಲಿದು ಟೋಟಲಿ ರಿಪೋರ್ಟ್ ತೊಗೊತೀವಿ. ಸರ್ಕಾರ ಲೆವೆಲ್ ಚಿಕ್ಕೋಡಿ ಜಿಲ್ಲೆ ಡಿವಿಷನ್ ಶಾಸಕರಾಗಲಿ, ಮಾಜಿ ಸಂಸದರು ಪ್ರಕಾಶ್ ಹುಕ್ಕೇರಿ ಆಗಲಿ, ಅವರು ಬಹಳ ಸರಿ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಚಿಕ್ಕೋಡಿ ವಿಭಾಗ ಬೆಳಗಾವಿಗೆ ಬಂದಾಗ ಮಾತ್ರ ಚಿಕ್ಕೋಡಿ ಜಿಲ್ಲೆ ಬಗ್ಗೆ ಮಾತಾಡುವಂತಾರೆ, ಬೆಂಗಳೂರಿಗೆ ಹೋದರೆ ಮಾತಾಡಲ್ಲ. ಯಾಕೆ, ಏನು ಕಾರಣ? ಇಲ್ಲ, ಇದನ್ನೆಲ್ಲ ಒಂದ್ಸಲ ಜಿಲ್ಲಾದ ಎಲ್ಲ ಶಾಸಕರುಗಳನ್ನಾಗಲಿ, ಜಿಲ್ಲೆಯ ಹಿರಿಯ ಮುಖಂಡರುಗಳನ್ನಾಗಲಿ ಕರೆದು ಒಂದ್ಸಲ ಒಂದು ಮೀಟಿಂಗ್ ಮಾಡುವಂಥ ವ್ಯವಸ್ಥೆ ನಾವು ಮಾಡಿಸ್ತೇವೆ ಪಾರ್ಟಿಯಿಂದ. ಎಲ್ಲೋ ಒಂದು ಕಡೆ ಉತ್ತರ ಕರ್ನಾಟಕ ಶಾಸಕರ ಇಚ್ಛಾಶಕ್ತಿ ಕೊರತೆ ಇದೆ ಜಿಲ್ಲೆ ಮಾಡೋಕ್ಕೆ. ಉತ್ತರ ಕರ್ನಾಟಕ ಅಲ್ಲ, ನಿಮ್ಮ ಬೆಳಗಾವಿ ಜಿಲ್ಲಾದವ್ರು ಕಮ್ಮಿ ಇರ್ಬೋದು. ನಮ್ಮ ಉತ್ತರ ಕರ್ನಾಟಕ ನಿಮಗಾದ್ರೆ ನಮಗೇನು ಖುಷಿ ಇಲ್ಲ. ನಿಮ್ಗೆ ಇನ್ನೊಂದು ಜಿಲ್ಲಾ ಆದ್ರೆ ನಮಗೆ ಖುಷಿ ಐತಿ. ಬೆಳಗಾವಿ ಜಿಲ್ಲಾ ಶಾಸಕರಷ್ಟು ಒಗ್ಗಟ್ಟಾಗಿ ಅದನ್ನು ಮಾಡಿದರೆ ಈಸಿಲಿ ಆಗುತ್ತೆ ಅದು. ಯಾಕಂದರೆ ಬೆಳಗಾವಿ ವಿಭಜನೆ ಆದರೆ ಆ್ಯಕ್ಚುಲಿ ಚಿಕ್ಕೋಡಿ ಜಿಲ್ಲಾ ವಿಭಜನೆ ಆಗಬೇಕು. ಯಾಕಂದ್ರೆ ಭಾಳ ದೊಡ್ಡ ಡಿವಿಷನ್ ಆಗಿದ್ದರಿಂದ ಸಹಜವಾಗಿ ಆಡಳಿತಾತ್ಮಕ ಕೊರತೆಗಳು ಸತಿಗೆ ಸಾಕಷ್ಟು ಆಕ್ಕವು. ಯಾಕಂದರೆ ಒಬ್ಬ ಡಿ ಸಿ ಬೆಳಗಾಮಲ್ಲಿ ಇರೋದು, ಅದ್ರ ಜೊತೆಗೆ ಇಲ್ಲಿ ಕೆಲಸ ಮಾಡೋದು, ಆ ಕಾರ್ನರಿಂದ ಈ ಕಾರ್ನರ್ ದೊಡ್ಡ ಜಿಲ್ಲೆ. ಇವತ್ತು ಕರ್ನಾಟಕದ ಅತ್ಯಂತ ದೊಡ್ಡ ಡಿಸ್ಟಿಕ್ ಬೆಳಗಾಂ ಡಿಸ್ಟಿಕ್. ಯಾಕೆ ಮೊನ್ನೆ ಎಕ್ಸಾಂಪಲ್ ನಮ್ಮ ಹುಬ್ಬಳ್ಳಿ ಧಾರವಾಡ ಸಿಟಿ. ನಮಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ನಮಗೆ ವ್ಯತ್ಯಾಸ ಆಗತ್ತಿತ್ತು. ನಾವು ಹಾಗಾಗಿ ನಾವು ಕಾರ್ಪೊರೇಷನ್ ಡಿವೈಡ್ ಮಾಡಿದ್ವಿ ಎರಡು. ನಾವು ಹುಬ್ಬಳ್ಳಿ ಬೇರೆ ಮಾಡ್ಕೊಂಡು ನಮ್ಮ ಧಾರವಾಡ ಬೇರೆ ಮಾಡ್ಕೊಂಡು ನಾವು. ಯಾಕಂದರೆ ಯಾವತ್ತು ಆಡಳಿತಾತ್ಮಕ ಕೊರತೆ ಆಗುತ್ತೆ, ಆಮ್ಯಾಗ ಆಡಳಿತಾತ್ಮಕ ಕಂಟ್ರೋಲ್ ಇರೋಂಗಿಲ್ಲ, ಆಮ್ಯಾಗ ಒಬ್ಬ ಅಧಿಕಾರಿಗೆ ಸಾಕಷ್ಟು ಪ್ರೆಷರ್ ಆಗುವಂಥದ್ದು ಕಂಡಂಥ ಟೈಮಲ್ಲಿ ನಾವು ಡಿವಿಷನ್ ಮಾಡೋದ್ರೆ ಯಾವ್ದು ಕೊರತೆ ಇಲ್ಲ. ಡಿವಿಷನ್ ಆಗೋಕೆ ನಮ್ದು ಎಲ್ಲರದ್ದು ಯಾರ್ದೋ ಬೆಂತಿರಲ್ಲ, नाव बेंबलार शुअर. सरकारने यावर कठोर कारवाई करायला हवी असे सांगत 222 आमदारांवर हनी ट्रॅपचा आरोप असल्याची कोणतीही माहिती माझ्याकडे नसल्याचंही त्यांनी स्पष्ट केले. उदय होसमनी, KMM मराठी, चिक्कोडी.